ಹಾಯ್ ಹಲೋ ಪೂಜಾ ಫ್ಯಾಮಿಲಿ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಸಾಕತ್ತಾಗಿದ್ದೀನಿ. ನೀವು ಹಾಗಿದ್ದೀರ ಅನ್ಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇವತ್ತಿನ ಬ್ಲಾಗ್ ನಾನೀಗ ಅದೊಂದು ಮನೇಲಿ ಅನ್ಕೋಬೇಡಿ. ನಮ್ಮ ಮನು ಅಲಿಯಾಸ್ ತುಕಾಲಿ ಚೆನ್ನಾಗಾಗ ಗೈಸ್. ಮಳ್ಗೆಯಲ್ಲೆಲ್ಲ ನೋಡಿ ಸಕ್ಕದಾಗೈತೆ ನೋಡಿ. ಅಯ್ಯೋ ಇದನ್ನೇನು ಟೌನ್ ಮನೋರ್ದೆ ಮಳಿಗೆ ಬರೋಣ ಟೌನ್ ಕಟ್ಬಿಟ್ಬಿಟ್ಟಿದ್ರೆ ಇದನ್ನ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಸ್ವಲ್ಪ ಟೌನ್ ಸೆಟಪ್ ಇದ್ರೆ ಆರಾಮಾಗಿ ಕ್ಲಾಸ್ ಮಾಡ್ಕೋಬೋದೈತೆ ಗೈಸ್. ಇಲ್ಲಿ ಮಡಿಗೆ ಸಾಗೋದೈತೆ. F1 F2 F3 ಅಂತೆಲ್ಲ ವಿಷಲ್ ಹಂಗೆ ಮಾಡವ್ರೆ. ಬಟ್ ಸ್ಟುಡಿಯೋ ಏನಾರ ಪ್ಲ್ಯಾನ್ ಮಾಡ್ರೆ ಮಾಡ್ಬೋದು ಇದನ್ನ. ನೋಡೋಣ ಈಗ ಅದು ಫ್ಯೂಚರ್ಗೆ ಒಳ್ಳೆಯದಾಗಲಿ. ಸೊ ಈಗ ಬನ್ನಿ, ಈಗ ಮನು ಅವ್ರ ಮನೆಗೆ ಕರೆದವನೆ, ಮನೆಗೆ ಹೋಗ್ತೀನಿ. ಇವತ್ತು ಕ್ಲಾಸ್ ಇದೆ, ಬಟ್ ಇವನು ಅಷ್ಟೂರಿಂದ ಬಂದಿದ್ದಾನೆ. ಸೊ ಇವನಿಗೂ ರೆಸ್ಪಾನ್ಸ್ ಮಾಡಬೇಕಲ್ಲ, ಇಲ್ಲಾಂದರೆ ಬರೀ ದುಡಿಮೆ ಬರಪ್ಪ ಅಂತಾನೆ. ಬನ್ನಿ ಹೋಗಿ ನಂಗೆ ಬೆಟ್ಲಲ್ಲಿ ತೋರಿಸಿ ಸಾಕ್ಬಿಟ್ಟೆ ಗೈಸ್. ರೇಡು ಸ್ಟ್ರೆಸ್ ತಗೊಂಬಿಟ್ರೆ ರೇಡು ಚೆನ್ನಾಗಿದೆ ವೆದರ್ ಎಲ್ಲ. ಇಲ್ಲಿ ಮನೆ ಅದು ಗೈಸ್ ಅಫಿಷಿಯಲೇ ಇಟ್ಟವ್ರೆ ಗೈಸ್ ಮನೆನ, ಪರವಾಗಿಲ್ಲ. ಮನೆ ಅದು ಮನೋಜ್ ಇದೇ ಮನೆ. ಓ ಗೈಸ್ ಚೆನ್ನಾಗಿದೆ ಗೈಸ್ ಮನೆ, ಪರವಾಗಿಲ್ಲ. ಮನೋ ನೀವೇನ ಟೌನಲ್ಲಿ ಕಟ್ಬಿಟ್ಟಿದ್ದೀರಾ ಇದನ್ನ? ಎಲ್ಲಿದ್ದೀರಾ? ಎಲ್ಲೋ ಇದೆಯಾ? ಇರ್ಲಿವಾ ಇಲ್ಲಿ ನೋಡಿ ಗೈಸ್, ಹೀರೋನ ಗೈಸ್. ಬನ್ನಿ ಈಗ ಕರ್ಕೊಂಡು ಟಿಫನ್ ಮಾಡಕ್ಕೆ ಹೋಗ್ಬೇಕು. ಒಂದು ಟಿಫನ್ ಇದೆ, ಮತ್ತು ಇನ್ನೊಂದು ಜೊತೆ ಒಂದು ಪ್ರಮೋಷನ್ ಶೂಟ್ ಮೀಟಿಂಗ್ ಇತ್ತು. ಸೊ ಅವನು ಬಂದಾಗ ಫೋನ್ ಮಾಡ್ತೀಯ ಅಂತ ಹೇಳಿದ್ದ. ಈಗ ಬಂದಿದ್ದ. ಬರಲಿ, ಬಂದಾದ್ಮೇಲೆ ನಿಮಗೆ ಸಿಗ್ತೀನಿ. ಲೆಟ್ಸ್ ಗೋ. ನೋಡಿ ಚೆನ್ನಾಗಿದೆ, ಸಿಂಪಲ್ ಆಗಿದ್ದು. ಈ ವ್ಯೂ ಸಕ್ಕ ಇಷ್ಟ ಆಯ್ತು ನನಗೆ. ಆದರೆ ಈ ವ್ಯೂ ಇಷ್ಟ ಆಗಬೇಕು ಅಂದರೆ ಈ ವ್ಯೂ ಆ ಪ್ರಾಪರ್ಟಿ ನಂದಾದರೆ ನನಗೆ ಇನ್ನೂ ಇಷ್ಟ ಆಗುತ್ತೆ. ನಲ್ಕಿಸ್ತಾರೆ ಪರವಾಗಿಲ್ಲ. ಅಲ್ಲಿಗೆ ಏನೇನು ಹಾಕಿ ತಿಕ್ಕನ್ನೆಲ್ಲ ವೈಟ್ ಮಾಡ್ಕೊಟ್ಟನಲ್ಲ, ಪರವಾಗಿಲ್ಲ. ಕಳ್ಳ ಮಗ. ಕ್ಲಾಸ್ ಟೈಮ್ ಆಗಿದೆ, ಟಿಫನ್ ಮಾಡಬೇಕು. ಅಜೋ ಮೀಟಿಂಗ್ ಇದೆ, ಮೀಟಿಂಗ್ ಮಾಡಬೇಕು. ಮೀಟಿಂಗ್ ಮುಗಿಸ್ಕೊಂಡು ತಿಂಡಿ ಮಾಡಿ ಇಳಿಸ್ಕೊ ಹೊರಡುವ ಈಗ. ನಡೆಯುವ ತಾತ ಮೊಮ್ಮಗ ಸೇಮ್ ಹಿಂಗವ್ರಿ ಗೈಸ್. ಒಂದು ಲಾರಿ ಇಬ್ಬರು ಪ್ರಮೋಷನ್ ಮೀಟಿಂಗ್ದು. ಸೊ ಮೀಟಿಂಗ್ ಮುಗಿಸ್ಕೊಂಡು ನಿಲ್ಸಿರ್ತೀವಿ. ಅವನಿಗೆ ಗಾಡಿ ಓಡಿಸೋಕೆ ನೋಡಿ ನಡ್ಕೊಂಡ್ಬರ್ತೀನಿ ಅಂತವನೆ. ಇದೇ ಕಾರಣಕ್ಕೋಸ್ಕರ ನಾನು ಗಾಡಿ ಓಡಿಸೋ ಅವನಿಗೆ ಕೊಟ್ಟೆ. ನಡ್ತಾನೆ ಬರ್ತೀನಿ. ಇಲ್ಲಿ ಓಡಿಸಿ ಬ್ರೋ. ಅರ್ಥ ಆಯ್ತಾ? ನನ್ನ ಕೈ ಬಿಡ್ಕೊಂಡು ಇದೇ ಕಾರಣಕ್ಕೆ ಎಲ್ಲ ಹೇಳ್ತಿರೋ ನನಗೆ ಹೇಳ್ತಿರ್ತೀವಿ ಬೇರೆ. ಇವಾಗ ಜನರೇಟರ್ ತಗೊಂಡು ಗಾಡಿ ಕೊಡ್ತೀನಿ. ಕೊಡಕ್ಕೆ ಮನ್ಸಿಲ್ಲ, ಅದೊಂದು ಕಾರಣ ತಡ್ಕೊಂಡಿದ್ದೀನಿ. ಅದೇ ಕ್ಲೀಮ್ ಆಗ್ಬಿಟ್ಟಿತ್ತು. ಈಗ ಇದಕ್ಕೆ ಬೇರೆ ಓಡಿಸ್ಕೊಂಡ್ವಿ. ಅದೊಂದು ಕಲರು, ಅದೊಂದು ಬೇರೆ ಕಲರು. ವೈಟ್ ಅಲ್ಲ ಇದು, ಏನಂತಾರೆ ಯಾಕಂದ್ರೆ ಇದು ಲೈಟ್ ಗ್ರೇ. ಇದು ಅಂದ್ರೆ ನಾರ್ಮಲ್ ವೈಟು, ಗ್ರೇ ಅದು ಲೈಟ್ ಗ್ರೇ. ಅವೆರಡು ವೈಟು, ಆ ಕಡೆ ಅವೆರಡು ವೈಟು. ಅಂದ್ರೆ ಇವತ್ತು ನಾನು ವಾಲಿಬಾಲ್ ಆಡ್ತಿದ್ದೆ, ಬೈಕಬೇಡಿ. ವಾಲಿಬಾಲ್ ಆಡಿದ್ದೀನಿ, ಇನ್ಮೇಲೆ ಹೋಗಲ್ಲ ಗೈಸ್ ನಾನು. ಈಗ ನನ್ನ ಮಗನ್ ಸವಾಸ ಮಾಡ್ದಾಗೆಲ್ಲ ನಂದು ಗರಿ ಗಾಡಿ ನನ್ ಸವಾಸ ಮಾಡ್ದಾಗೆಲ್ಲ ಮಗ ಯಾಕಾರು ಬರ್ತಾನೋ ನಮ್ಮ ಅಂಗಡಿಗೆ ರೋದನೆ ಕೊಟ್ಟು ಇಡ್ತಾನೆ. ಇನ್ನಿರಲ್ಲ ಇನ್ನ ಬರ್ಲೆ ನನಗೆ ಫೋನೇ ಮಾಡ್ಬೇಡ ನೀ. ಅಪ್ಪ ಗೈಸ್ ಹಿಂಗ್ ಗೊತ್ತಾ, ಬೆಳಿಗ್ಗೆ ಹುಟ್ಟೋಗಿರೋ ಗಾಡಿ ಇವಾಗ ಸಾಯಂಕಾಲ ಆಗೈತೆ. ಈಗ ಚಿಕ್ಕಮ್ಮಿ ನನ್ನ ಗಾಡಿ ಮತ್ತೆ ಸ್ವಲ್ಪ ದುಡ್ಡು ಖರ್ಚಾನಿಕೋನೆ. ಅಲ್ಲ ಬಾರ್ಲಾ ಅಂತ ಫೋನ್ ಮಾಡಿ ನಾವು ಸಾಯ್ಬೇಕು. ಫ್ರೆಂಡ್ಶಿಪ್ ಸುಮ್ನೆ ಗೈಸ್ ಮತ್ತೆ ಮಾಡಬಾರ್ದು. ನೋಡಿ ಗೈಸ್, ಇಷ್ಟೇ ಉದಯ ಇರೋದು ಇವನು, ಇಷ್ಟೇ ಉದಯ ಇರೋದು. 80 kg ಏನ ಸರ್ ನಿನ್ ಇಸ್ಬೇಕಲ್ಲ, ಹಳೆ ಮಗಲ್ ನೋಡೋರೆ ಎಷ್ಟು ಕೆಜಿ ಇದೆಯಾ ಅಂತ. ಈಗ ಒಂಚೂರು 2 kg ದಪ್ಪ ಇದೀನಿ. ಬ್ರಷ್ ನೋಡಿ ಮಾಡ್ತಾ ಇದೀನಿ, ಬ್ರಷ್ ಆಗೈತೆ. ಹೋಗಿರೋದೊಂದು ಶೆಲ್ಫ್ ಮೋಟ್ರಿಗೆ ಬೆಳಗ್ಗೆಯಿಂದ ಸಂಜೆ ಗಂಟೆ ಬಿಟ್ಟನೆ ಗಾಡಿಯ ತಾಂಡೋ ಬರ್ಲಾ ಅಂತ ಮಳೆ ಬಾಡಕ್ ಹೋಗ್ಬಿಟ್ಟೆ, ಮಿಸ್ ಆಗ್ಬಿಡ್ತು. ಹೋಗ್ತೇನೆ ನೋಡೋಣ. ಬನ್ನಿ ಗಾಡಿ ರೆಡಿ ಮಾಡಿಸಿ. ಸೊ ನೆಕ್ಸ್ಟ್ ಏನು ಪ್ಲಾನ್ ಅಂತ ನೋಡೋಣ. ಬೈ ಮಾಡ್ಕೊಡ್ತೀರಲ್ವಾ? ಹಂಗಾರೆ ಸಿಗುತ್ತೆ ಗೈಸ್ ಗಾಡಿ. ಈಗ ಕೈ ನೋಡಿ, ಕೈ ನೋಡಿ ಇದು ಕಷ್ಟಪಡ್ತಿರೋದು. ಮನೆಗೆ ಅದೆಲ್ಲ ಕೆಲಸ ಮುಗಿಸ್ಕೊಂಡು ನೋಡೋಣ ಏನಾಗುತ್ತೆ ಅಂತ. ಅದೊಂದು ವಿಡಿಯೋ ಮಾಡಿದ್ನಲ್ಲ ಹುಡುಗಿ, ದುಡ್ಡು ಹಾಕಿದೀನಿ ಗುರು, ತೋರಿಸ್ತೀನಿ ನೋಡು. ಅಲ್ಲ 10 ರೂಪಾಯಿ ಹಾಕಿರೋ ಗುರು, ಬೇಜಾರಿಲ್ಲ. ಒಟ್ಟೆ ಹಾಕಿರೋದು ಹಾಕಿದೀನಿ. ವೆರಿ ಗುಡ್. ನಮ್ ಪ್ರಾಬ್ಲಮ್ ನೋಡು ಹಂಗೆ
10 ರೂಪಾಯಿ ಹಾಕ್ತೆ ಹೋಗ್ಲಿಲ್ಲ, 9 ರೂಪಾಯಿ ಹಾಕ್ತೆ ಹೋಯ್ತು. ಒಟ್ಟಲ್ಲಿ ಹಾಕಿದ್ಯಲ್ವಾ ಪರವಾಗಿಲ್ಲ ಕಣೋ. 9 ರೂಪಾಯಿನಾರು ಹಾಕವನೆ, ಅಷ್ಟು ಪರವಾಗಿಲ್ಲ. ಹಾಕಿ ಎಷ್ಟಾಗುತ್ತೋ ಅಷ್ಟು ಹಾಕಿ. ನಾವು ಅಷ್ಟೇ ಹಾಕಿ ಅಂತ ಮೆನ್ಷನ್ ಮಾಡಿಲ್ಲ, ಅಷ್ಟು ಹಾಕಿ. ನೀನ್ ಎಷ್ಟು ಹಾಕಿದಿ ಹೇಳು. ನಾನು ಹಾಕಿ ತೋರ್ಸಿದ್ರೆ ಗಾಬರಿ ಆಯ್ತು. ಎಲ್ಲ ತೋರ್ಸು. ತೋರಿಸ್ತೀನಿ ತೋರ್ಸು, ನಾನು ವಿಡಿಯೋ ಮಾಡ್ಬೇಕಾದ್ರೆ. ರೆಡಿ ಆಯ್ತು. ಬಿಸಿದ್ರು ಒಂದ್ ಗಾಡಿ ನೋಡಿದ್ರೆ ಹಿಂಗೆ ಎಲೆಕ್ಟ್ರಿಕಲ್ ಗಾಡಿ ಮತ್ತೆ ಹಂಗೆ ನೋಡ್ಕೊಂಡ್ ಬರ್ಲಾ ಹಂಗೆ ಅದೆಲ್ಲ. ಬರೀ ನನ್ ಜೊತೆ ಬಂದಿರೋದಕ್ಕೆ ಬರೀ 200 ರೂಪಾಯಿ ತಗೊಂಡ್ರು. ಅದು ಅವಾಗ್ಲಿಂದಾನೇ ಹೋಗು ಅಂತಂದ್ರೆ ಒಬ್ನೇ ಬಂದಿದ್ರೆ 400 ರೂಪಾಯಿ ತಾಳೋರು ಇದ್ ರೆಡಿ ಮಾಡಕ್ಕೆ. ನಾನ್ ಬಂದಿರೋದಕ್ಕೆ 200 ಆಯ್ತು. ರೂಪಾಯಿ. ಅದು ಬ್ಲಾಗ್ ಅಲ್ಲಿ ಬಿಡಕ್ ಕೊಡ್ಕೋಬೇಕಾ? ಆಯ್ತು ಬಿಡು ಹೋಗ್ಲಿ. ಈ ನನ್ ಮಗ 10 ನಿಮಿಷ ಬರ್ಲಾ ಅಂತ ಕರ್ದ್ಬಿಟ್ಟು ಟೀ ಕಾಫಿನೂ ಕೊಡಿಸ್ಲಿಲ್ಲ, ಏನು ಇಲ್ಲ. ನಮ್ಮ ತಾಯಣ್ಣಗೆ ಕೊಡಿಸ್ತೀನಿ ಇವಾಗ. ಏನ್ ಕೊಡಿಸ್ಲಿಲ್ಲ. ಶೂಟ್ ಮಾಡ್ಕೊಂಡ್ಬರ್ತೀನಿ ಈಗ. ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ಲು, ಸೊ ಐಸ್ ಕ್ರೀಮ್ ತಗೋಣ ಅಂತ ಬಂದಿದ್ದೀನಿ. ದೊಡ್ಡ ಚೌಕಸ್ರಿ ಐಸ್ ಕ್ರೀಮು ಮತ್ತೆ ಅವಳಿಗೆ ಏನಾರ ಸಣ್ಣ ಪುಟ್ಟ ಇಷ್ಟ ಇರ್ತದೆ ತಗೊಂಡು ಖುಷಿ ಆಗ್ತದೆ. ಅವ್ಳಿಗೆ ಏನು ಇಷ್ಟ ಅಂತ ನೋಡ್ತಾ ಬನ್ನಿ ತಗೊಂಡು ಹೋಗುವ. ಆ ಥರ ಏನಿಲ್ಲ ಇಲ್ಲಿ ಇದ್ದಂಗೆ ಈ ಥರ ಅವಳಿಗೆ ಇಷ್ಟ. ಮತ್ತೆ ಜೆಲ್ಲಿ ಟೈಪ್ ಇರುತ್ತಲ್ಲ ಅದಿಲ್ವಾ? ಇದನ್ನು ಕೊಡಿ. ಇದೆಲ್ಲ ತಿನ್ಬಾರ್ದು, ಬಟ್ ಆದ್ರೂ ಇಲ್ಲೈತೆ ಈ ಥರ ಮ್ಯಾಶ್ ಮೆಲೋನು. ಇದೆಷ್ಟಿದೊಂದು? 20 ರೂಪಾಯಿನಾ ಇದು? ಎಲ್ಲಿದೆ ಮ್ಯಾಶ್ ಮೆಲೋನು? ಇದೊಂದು ಮ್ಯಾಶ್ ಮೆಲೋನ್ ಕೊಡಿ. ಇದೊಂದು ಮ್ಯಾಶ್ ಮೆಲೋನು ವಯಸ್ಸಿಗೆ ತಗೊಂಡೆ. ಇದೊಂದು ಜೆಲ್ಲಿ ಬೇಡ, ಇದು ಬೇಡ. ಇದು ಇಷ್ಟೆಲ್ಲ ತಗೊಂಡಾಯ್ತು. ಇದಾದ್ಮೇಲೆ ಏನ್ ತಗೊಂಡ್ಬಿಡತ್ತೀವಲ್ಲ, ಇದೊಂದು ಮತ್ತೆ ಇನ್ನೇನು ಲಕ್ಷಕ್ಕೆ ಅದೇ ಕೊಟ್ಬಿಡ್ತಾಳೆ. ಪಟಾಟ ಬಿಸ್ಕೆಟ್ ಎಷ್ಟು ಬರೋದು? ಹೆಂಗ್ ಗೊತ್ತಾ, ನನಗೆ ಡ್ರೀಮ್ ಇರೋದು ಏನಾರು ಅಂತ ಬಂದು ಕೊಡ್ಸ್ಬೇಕಾದ್ರೆ ಬ್ರೋ ಅದೆಷ್ಟು ಬ್ರೋ ನಂಗೆ ಕೇಳಂಗ್ ಇರಬಾರ್ದು, ಬ್ರೋ ಅದ್ ಕೊಡಿ ಬ್ರೋ ನಂಗೆ ಇರ್ಬೇಕು. ಮಾಡುವ ಪೊಟಾಟೊ ಬಿಸ್ಕೆಟ್ ಒಂದು ಹೇಳಿ. ಕ್ಯಾಮ್ರಾ ಹಿಡ್ಕೊಂಡಿರೋದಕ್ಕೆ ಬಯ್ಯ ಶಾಕ್ ಆಗ್ಬಿಟ್ರಿ. ಶಾಕ್ ಆಗ್ಬಿಡ್ರಾ? ಇದೊಂದು ಅಂಟಿ ಏನ್ ತಗೊಂಡೆ ತೋರಿಸಿ ನಂಗೆ ಮರ್ತೋಗ್ಬಿಡ್ತು. ಇದನ್ನ ಒಂದ್ಸಲಿ ಕೊಡ್ಬೇಕು. ಬ್ರೋ ಇದೇನು ಬ್ರೋ ಹಿಂಗೆ ಇದೆಲ್ಲ? ಇದು ಎಲ್ಲಾನು ಫೈನಲ್ ನೋಡಿ 315 ಎಲ್ಲಿ ಬಂದಿದ್ದೀರಾ ನೀವು? ಇಷ್ಟೆಲ್ಲ ಆಯ್ತು. ಈಗ ಬನ್ನಿ ತಗೊಂಡು ಇಟ್ಕೊಂಡು ನೋಡುವ. ಇದೆಲ್ಲ ಶಾಪ್ ಮಾಡ್ಕೊಂಡು ಆಯ್ತು. ಈಗ ಏನಿದ್ರು ನೆಕ್ಸ್ಟು ನಮ್ಮಪ್ಪ ಮನೆ ಕಡೆ ಇವತ್ತು ಆದಷ್ಟು ಟೈಮ್ ಕೊಡೋಕ್ಕಾಗಿಲ್ಲ, ಸೊ ಅದೊಂದು ಟೈಮ್ ಕೊಟ್ಟು ಸೊ ನಮ್ದು ಗಾಡಿ ನೋಡಿ ಫೈನಲ್ ರೆಡಿ ಆಯ್ತು. ಇಲ್ಲಿ ತೋರಿಸ್ತೀನಿ ನಿಮಗೆ. ಅಯ್ಯೋ ಚೆನ್ನಾಗಿದೆ ನೋಡಿ, ಹೀಗೆ ಒಂದೇ ಶೆಲ್ಫಿಗೆ ಹಾಕಿದ ಪಕ್ಕ ಶಾರ್ಟ್ ಆಗ್ಬಿಡುತ್ತೆ. ಇಟ್ಕೋ ಹೊರಡುವ. ಸ್ನ್ಯಾಕ್ಸ್ ತರಲ್ಲ ಅಂತ ಅಂದಿದ್ದೆ, ಈಗ ಅವಳಿಗೆಲ್ಲ ಇಲ್ಲಿ ನಾನು ಸ್ನ್ಯಾಕ್ಸ್ ತಂದಿದ್ದೀನಿ, ಬಾ ನೋಡೋಣ ಅವಳಿಗೆ ಶಾಕ್ ಹೆಂಗಿರುತ್ತೆ ಎಕ್ಸ್ಪ್ರೆಷನ್. ಅಪ್ಪು ಓ ಅಯ್ಯೋ ಗೈಸ್, ಕ್ಯಾಮ್ರಾ ಫೋಕಸ್ ಒಂದು ಹೋಗ್ಬಿಡುತ್ತೆ ಗೈಸ್. ಇದು ಬಂತು ಈಗ ಗೈಸ್. ಪಾಪ ಮುಂಗೆ ಲಕ್ಷಿಗೆ ಫುಲ್ ಸರ್ಪ್ರೈಸ್. ಲಕ್ಷಿಗಿಲ್ಲ ಗೈಸ್, ಲಕ್ಷಿಗೇನು ಕೊಡಲ್ಲ. ಪಾಪ ಮುಂಗೆ ಒಂದೊಂದೇ ಸರ್ಪ್ರೈಸ್ ಇವಾಗ. ಇಲ್ಲ ಹೋಗೋದ್ಯಾ? ಕಣ್ಣು ಮುಚ್ಕೋಬೇಕು ಒಂದೊಂದಾಗೆ. ಓಕೆನಾ? ಹಿಂಗೆ ಕಣ್ಣು ಮುಚ್ಕೋಬೇಕು ಗೈಸ್. ಪಾಪ ಮುಂಗೆ ಸರ್ಪ್ರೈಸ್ ಒಂದೊಂದಾಗೇನೆ. ಇದು ಒಂದು, ಇದು ನನಗೆ ಗೊತ್ತು, ಅದು ನಿನಗೋಸ್ಕರ ತಂದೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಬಿಡ್ಲ ಗೈಸ್. ಇನ್ನೊಂದು ಇದನ್ನು ನನಗೂ ಗೊತ್ತು, ನಿನಗೋಸ್ಕರ ತಂದೆ. ಇದೆಲ್ಲ ನನಗೋಸ್ಕರ ಫಸ್ಟ್ ಕೊಟ್ಬಿಡ್ತೀನಿ, ಬಟ್ ಅವಳು ತಿಂತಾಳೆ. ನನಗೂ ಗೊತ್ತಿದೆ ನಿನಗೋಸ್ಕರ ತಂದೆ. ಬೇಸಿಗೆ ಇದರಲ್ಲಿ ಸ್ವಲ್ಪ ಬೇಜಾರಾಗಿರ್ತಾಳಲ್ವಾ, ಒಂದು ಸಮಾಧಾನ ಮಾಡೋಕೆ ಇನ್ನೊಂದು ಕೊಡ್ಲಾ? ಇದೆಲ್ಲ ಅವಳಿಗೇನೆ ಒಂದು ಸಮಾಧಾನ ಮಾಡೋಕೆ ಕೊಡ್ತೀನಿ. ಐ ಲವ್ ಯು ಮ್ಯಾಶ್ ಮೇಲೆ. ನೆಕ್ಸ್ಟ್ ಇನ್ನೂ ಒಂದು ಗೈಸ್, ಐ ಲವ್ ಯು. ಸ್ಮಾಲ್ ಮ್ಯಾಶ್ ಮೇಲೆ. ಇದು ಸೇಮ್ ಪ್ರೈಸೇ ಬಟ್ ಇದು. ನೆಕ್ಸ್ಟ್ ಇನ್ನೊಂದು, ಇದೇನು ಗೊತ್ತಿಲ್ಲ, ನೀವು ಲಕ್ಷ ಟ್ರೈ ಮಾಡಿ. ನನಗೆ ಗೊತ್ತಿಲ್ಲ, ಸುಮ್ ತಗೊಂಡೆ ಅಷ್ಟೇ, ಗೊತ್ತಿಲ್ಲ. ಅದಾದ್ಮೇಲೆ ಇನ್ನು ಕೈ ಮುಚ್ಕೋ, ಕೈ ನೀಡು. ಚಾಕ್ಲೇಟ್ಸ್ ಫೇವ್ರೆಟ್ ಚಾಕ್ಲೇಟ್. ಮತ್ತೆ ಇನ್ನೊಂದು ಕೈ ಮುಚ್ಕೋ. ಇನ್ನೊಂದು ನೋಡು, ಫೇವ್ರೆಟ್ ಬಿಸ್ಕೆಟ್, ಪಟಾಟ ಬಿಸ್ಕೆಟ್. ಇದೆಲ್ಲ ಅಲ್ಲೇ ನೆಕ್ಸ್ಟಿಂಗೆ ಫೇವ್ರೆಟ್ ಸ್ಪೆಷಲ್ ಚಾಕೋ. ಹೊತ್ತಾಗಿ ಮಾರ್ಕೆಟಿಗೆ ಬಂದಿರೋ ಚಾಕ್ಲೇಟ್. ಅದು ಪ್ರಮೋಟ್ ತೋರಿಸಿ ಯಾವುದು ಅಂತ ನಮ್ಮ ಫ್ಯಾಮ್ಗಳು ನೋಡ್ಲಿ. ಈಗ ಲಕ್ಷ ಮಗ್ಳಿಗೆ ಒಂದು ಕೊಡೋಣ, ಆಯ್ತಾ? ಥ್ಯಾಂಕ್ ಯು. ಪಪ್ಪಿ ಕೊಡ್ಬೇಕು ನೀನು. ನಾನು ನಿಂಗೆ ಕೊಡ್ತೀನಿ. ಈಗ ಒಂದು ತಿನ್ನು,
ಆಮೇಲೆ ಸೋನಮ್ಮ ತಿಂತಿರ್ಬೇಕಾದ್ರೆ ಇಸ್ಕೊಂಡು ತಿನ್ನು ಆಯ್ತಾ. ತಗೋ. ಇದೆಲ್ಲ ನಂದು ಗೈಸ್. ಇದೆಲ್ಲ ಆಮೇಲೆ ತಿನ್ನೋಣ ಆಯ್ತಾ. ಇದು ನನ್ನ ಸ್ನ್ಯಾಕ್ಸ್ ಗೈಸ್. ನನ್ನ ಲಕ್ಷ್ಯ ಹೆಂಗ್ ಗೊತ್ತಾ, ಪಾಪ ಬೆಳಿಗ್ಗೆ ಎದ್ಬಿಟ್ಟವನೇ, ಅವ್ನಿಗೆ ತಿನ್ನಕ್ಕೆ ಏನೂ ಇಲ್ಲ, ಅಳ್ತಿದ್ದ ಅಲ್ವೇನೋ. ಅದಕ್ಕೆ ಈಗ ಅಲ್ಲಿ ತಂದಿದ್ದೀನಿ, ನಿಂಗೆ ತಿನ್ಬೇಕು ಅನ್ನ. ಊಟ ಮಾಡಾದ್ಮೇಲೆ ಊಟ ಮಾಡಿ ಕೊಡ್ತೀವಿ ಅವನಿಗೆ. ಹಾ ಪಾಪಮ್ಮನ ಕೇಳಮ್ಮ, ಏನಸಮ್ಮ ನಿಂಗೆ ಸರ್ಪ್ರೈಸ್ ಸ್ನ್ಯಾಕ್ಸ್? ಖುಷಿ ಆಯ್ತು, ಎಷ್ಟು ಖುಷಿ ಆಯ್ತು. ತುಂಬಾ ಖುಷಿ. ಗೈಸ್ ಬೆಳಿಗ್ಗೆಯಿಂದ ಟೈಮ್ ಕೊಟ್ಟಿಲ್ಲ, ಶೂಟ್ಸು ಮತ್ತು ವಾಲಿಬಾಲ್ ಹೋಗ್ಬಿಟ್ಟು 2 ದಿವಸ ಏನು ಹೋಗಲ್ಲ. ಅವ್ರವ್ರು ಟೈಮ್ ಕೊಡೋಕೆ ಹಾಕಲ್ಲ, 4 ಅವರಲ್ಲೇ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಏನು ಹೋಗಲ್ಲ. ಇವತ್ತು ಸ್ಕೂಲ್ ಮುಗಿಸ್ಕೊಂಡ್ಬಿಟ್ಟು ಕ್ಲಾಸ್ ಮುಗಿಸ್ಕೊಂಡ್ಬಂದೆ, ಹೊಟ್ಟೆ ಐತೆ, ಊಟ ಮಾಡಿಲ್ಲ ಮಧ್ಯಾಹ್ನ. ಸೊ ಹೆಂಗೆ ಅನಿಸ್ತಮ್ಮ? ಖುಷಿ ಆಯ್ತಾ? ಓಕೆ ಕೇಳೋದು. ಇದು ನನಗೆ 2, ನಿನಗೆ 3 ಆಯ್ತಾ? ಓಕೆ ಡನ್. ಇದರಲ್ಲಿ ಇದ್ರಲ್ಲಿ ನಾನು ಮೂವಿ ನೋಡ್ಬೇಕಾದ್ರೆ ಇದೆಲ್ಲ ಮಾಡ್ಬಿಡು, ಈಗ ಮಾಡ್ಬಿಡು ಅವೆಲ್ಲ. ನಿನಗೆ ನನಗೆ ಏನೋ ಸಾಂಬಾರು ಮಾಡಿದ್ರೆ. ಓಹೋ ಸಾಂಬಾರು ಬಯಸಿದ್ದಕ್ಕೆ ನನಗೆ ಸ್ವಲ್ಪ ರೈಸ್ ತಿಂತೀನಿ. ಸೊ ಯಾಕಂದ್ರೆ ನನಗೆ ಈ ಥರ ಸಾಂಬಾರು ಕೂಡ ಹಾಕಲ್ಲ. ಲಿಯೋ ಮಗಳಿಗೆ ಅಯ್ಯೋ ಗೈಸ್ ನಾವು ಪ್ಲಾನ್ ಮಾಡಿದೀವಿ. ಲಿಯೋಗೆ ಪೆಡಿಗ್ರಿ ಬರುತ್ತೆ ಗೈಸ್, ದೊಡ್ಡ ಪೆಡಿಗ್ರಿ. ರಾಯಲ್ ಕೆನೆನ್ ಬರುತ್ತೆ. ಮಗಳಿಂದ ಡುಮ್ಮು ಆಗ್ತಾಳೆ ಮಗಳು. ಇನ್ನ ನನ್ನ ಮಗಳು ಗೈಸ್, ಇನ್ನು ಅವಳಿಗೂ ಒಂದು ರಾಯಲ್ ಕ್ಯಾನ್ ಒಂದು 3,000 ಏನೋ ಅಂತಂದ್ರು. ಪರವಾಗಿಲ್ಲ ಗೈಸ್, ಅವಳಿಗೋಸ್ಕರ ಅಲ್ವಾ, ನನ್ನ ಮಗಳಿಗೋಸ್ಕರ. ಅವಳಿಗೆ ಫುಡ್ಡೇ 3,000 ಆಗುತ್ತೆ ಅಂತ ಅಂದ್ರು. ನಮ್ಮ ಲಿಯೋಗೋಸ್ಕರ ಅಲ್ವಾ, ತಂದು ಕೊಡೋಣ. ನಡ್ಸ್ಕೋ, ಇವಾಗ ಊಟ ಮಾಡುವ. ಲಿಯೋ ನಿನಗೋಸ್ಕರ ತಲೆ ಕೆಡ್ಸ್ಕೊಬೇಡ, 3,000 ಫುಡ್ ತಂದು ಕೊಡ್ತೀನಿ. ಓಕೆನಾ? ಕ್ಯೂಟ್ ಬೇಬಿ ನೀನು. ತೋರ್ಸು ತೋರ್ಸಮ್ಮ, आपको तकलीफ होगी. ತೋರ್ಸು ಅಲ್ಲ ಹೆಂಗೈತಿ. ಏನು थैंक यू सर मुझे छोड़ने के लिए. ಓಕೆ ಗೈಸ್, ಊಟ ಎಲ್ಲ ಮಾಡಿ ಸ್ವಲ್ಪ ಎಡಿಟಿಂಗ್ ಎಲ್ಲ ಮುಗಿಸಿ ಸ್ವಲ್ಪ ವ್ಲಾಗ್ ಎಲ್ಲ ಪೋಸ್ಟ್ ಮಾಡೋಕೆ ಪೋಸ್ಟ್ ಎಲ್ಲ ಆಗಲೇ ಮಾಡಿದ್ದೆ. ಸ್ವಲ್ಪ ಕ್ರಾಪ್ ಕಟ್ ಮಾಡ್ಕೊಂಡು ವೈಪೇಟ್ ಚಾರ್ಜ್ ಹಾಕ್ಬಿಟ್ಟಿದ್ದೆ, ಫೋನ್ ಎಡಿಟಿಂಗ್ ಮಾಡಿದೆ. ಓಕೆ ಗೈಸ್, ಪಾಪ ಮಂಗೆ ಇವತ್ತು ಸರ್ಪ್ರೈಸ್ ಸ್ನ್ಯಾಕ್ಸ್ಗಳು ತಂದು ಕೊಟ್ಟಿದ್ದೀನಿ. ಹೋಪ್ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ವಾಚ್ ಮಾಡೋಣ. ನೆಕ್ಸ್ಟ್ ವೇಟ್ ಮಾಡ್ತಿದ್ದೀರಿ. ಲವ್ ಯು, ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್ ಗೈಸ್. ಹಾಗೆ ಈ ಸ್ನ್ಯಾಕ್ಸಲ್ಲಿ ನಿಮ್ಗೆ ಯಾವ ಸ್ನ್ಯಾಕ್ಸ್ ಇಷ್ಟ ಅಂತ ಕಮೆಂಟ್ ಮಾಡಿ. ಬಾಯ್ ಗುಡ್ ನೈಟ್.